ಸನ್ನಿವೇಶದಲ್ಲಿ ಮೋಸವೆಂಬ ಕೋಟೆಯನ್ನು ಕಟ್ಟಿ ಮೆರಿತಾ ಇದೆಯಲ್ಲ, ನಿನ್ನ ಈ ಮೋಸವೆಂಬ ಕೋಟೆ ನನ್ನಿಂದಲೇ ಮಣ್ಣಾಗಬೇಕು. ಅದೇ ಕಾರಣಕ್ಕಾಗಿ ಈ ಕೊಡಲಿಯನ್ನ ಹಿಡಿದು ಪ್ರವೇಶ ಮಾಡಿದ್ದೀನಿ. ನಿನ್ನ ಈ ನಡುವಿನ ಯುದ್ಧದಲ್ಲಿ ಈ ಭೂಮಿಗೆ ನಿನ್ನ ರುಂಡ ಚಂಡಾಡಿದ ರಕ್ತ ಬಿದ್ದರೆ ನ್ಯಾಯ, ನೀತಿ, ಧರ್ಮ ಅನ್ನುವಂಥದ್ದು ಈ ಭೂಮಿಯಲ್ಲಿ ಬದುಕಿದೆ ಅಂತ ಅರ್ಥ. ಅಥವಾ ನಾನೇನಾದರೂ ನಿನ್ನ ಕೈಯಿಂದ ಸತ್ತೆ ಅಂತಾದ್ರೆ ಈ ನಾಡು ನಾಶವಾಗುವುದನ್ನ ಯಾರ ಕೈಯಿಂದನೂ ತಪ್ಪಿಸೋಕೆ ಸಾಧ್ಯ. ಕಾಳಿಂಗ, ಬರ್ತಾ ಇದ್ದೀನಿ ಕಾಳಿಂಗ, ನಿನ್ನ ರುಂಡ ಚಂಡಾಡೋಕೆ ಬರ್ತಾ ಇದ್ದೀನಿ. ಅಣ್ಣ, ಎಲ್ಲಿ ಹೊರಟಿರುವೆ? ತಂಗಿ, ನೀನಿನ್ನು ಚಿಕ್ಕವಳಿದೆಯಾ, ನೀನು ಈ ವಿಚಾರದಲ್ಲಿ ತಲೆ ಹಾಕಬಾರ್ದು. ಈ ವಿಚಾರ ನಿನಗೆ ಗೊತ್ತಾಗೋದಿಲ್ಲ ಕೂಡ. ಸುಮ್ಮನೆ ಇದ್ದು ಬಿಡು. ಅಂದ್ರೇನಣ್ಣ ನಿನ್ನ ಮಾತಿನ ಅರ್ಥ? ತಂಗಿ, ನಾನು ಸೇಡಿದ ಪ್ರತಿಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ನೋಡು, ನಿನ್ನ ಮದುವೆಗಂತೂ ಬರೋದಕ್ಕಾಗಲಿಲ್ಲ. ನಾನು ನಿನ್ನ ಅಣ್ಣನಾಗಿ ಇಷ್ಟನ್ನು ಮಾತ್ರ ಹೇಳಬಲ್ಲೆ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳು. ಇದೇನು ಹೇಳ್ತಾ ಇದೆಯಣ್ಣ? ಅಣ್ಣ, ನನ್ನ ಅತ್ತಿಗೆ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ನೋಡ್ತಾರೆ. ಇಂದು ಅವಳ ಕೊಲೆ ಆಗಿದೆ ಅಂತ ತಿಳಿದು ನನ್ನ ಮನಸ್ಸಿಗೆ ದುಃಖವಾಗಿಯೇ ಈ ಕೊರಳಿಗೆ ತಾಳಿಯನ್ನು ಕಟ್ಟಿಸ್ಕೊಂಡು ಆ ಸ್ಥಿತಿಯಲ್ಲಿ ನಾನು ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರೆ ನನಗೆ ಗೊತ್ತಣ್ಣ, ನನ್ನ ಅತ್ತಿಗೆ ಕೊಲೆಯನ್ನ ನೀನು ಮಾಡಿಲ್ಲ ಅಂತ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ. ಹೇಳಣ್ಣ, ನನ್ನ ಅತ್ತಿಗೆಯನ್ನ ಕೊಲೆ ಮಾಡಿದ ಕೊಲೆ ಪಾತಕ ಯಾರು? ಅವನು ಯಾರೇ ಆಗಿರ್ಲಿ, ಅವನ ರುಂಡವನ್ನ ಚೆಂಡಾಡೋವರೆಗೂ ಮಾತ್ರ ಬಿಡಬೇಡ. ಅತ್ತಿಗೆಯನ್ನ ಕೊಲೆ ಮಾಡಿದವ್ ನಾನಲ್ಲ ಅನ್ನೋದು ಗೊತ್ತಾಯ್ತಲ್ವಾ? ಸಾಕಮ್ಮ, ಅಷ್ಟೇ ಸಾಕು. ನೋಡು, ನಿನ್ನ ಜೀವನ ಇರುವವರೆಗೂ ನೀನು ದೀರ್ಘ ಸುಮಂಗಲಿಯಾಗಿ ಬಾಳು. ನೋಡು, ಯಾರೋ ಪುಣ್ಯಾತ್ಮ, ಯಾರವನು ನಿನ್ನ ಕೊರಳಿಗೆ ತಾಳಿ ಕಟ್ಟಿದವನು? ಅವನ ಊರು ಯಾವುದು? ಅಣ್ಣ, ಮೊದಲು ನನಗೆ ಆಶೀರ್ವಾದ. ದೀರ್ಘ ಸುಮಂಗಲಿಯಾಗಿ ಬಾಳು ತಾಯಿ, ದೀರ್ಘ ಸುಮಂಗಲಿಯಾಗಿ ಬಾಳು. ಅಣ್ಣ, ನಮ್ಮಿಬ್ಬರ ಮದುವೆಯೇ ವಿಚಿತ್ರವಾಗಿದೆ. ನಾವಿಬ್ಬರು ಪ್ರೀತಿಸಿದ್ವಿ ನಿಜ, ಆದ್ರೆ ಮದುವೆ ದಿನವರೆಗೂ ಅವರು ಯಾರು, ಯಾವ ಊರಿನವರು, ಎಲ್ಲಿಯವರು ಅಂತ ನನ್ನ ಬಗ್ಗೆನೂ ಅವ್ರಿಗೆ ತಿಳಿಸ್ಲಿಲ್ಲ. ಅವರ ಬಗ್ಗೆನೂ ನಾನು ತಿಳ್ಕೊಳ್ಳಿ. ಮದುವೆ ದಿನವೇ ಗೊತ್ತಾಯಿತು ಅವರು ಯಾವ ಊರಿನವರು ಅಂತ. ಯಾವ ಊರಿನವರಮ್ಮ? ಯಾವ ಊರವರು ನಿನ್ನ ಗಂಡ? ಅವರು ಬೇರೆ ಯಾವ ಊರಿನವರು ಅಲ್ಲಣ್ಣ, ಇದೇ ಊರಿನವರು. ನಮ್ಮ ಊರಿನವರ? ಯಾರು? ಯಾರದು? ಅವರು ತುಂಬಾ ಒಳ್ಳೆಯವರಣ್ಣ. ರೂಪದಲ್ಲಿ ಮನ್ಮಥ, ಗುಣದಲ್ಲಿ ಶ್ರೀರಾಮಚಂದ್ರ. ನಾನಂದ್ರೆ ಅವರಿಗೆ ಪಂಚ ಪ್ರಾಣ. ನೀನ್ ಇಷ್ಟೊಂದು ಹೊಗಳ್ತಾ ಇದೀಯ ಅಂತಂದ್ರೆ ಅವರು ಮಹಾನ್ ವ್ಯಕ್ತಿನೇ ಆಗಿರ್ತಾರೆ. ಯಾರ ತಾಯಿ? ಯಾರು ನಿನ್ನ ಗಂಡ? ಬೇರೆ ಯಾರು ಅಲ್ಲಣ್ಣ, ಇದೇ ಊರಿನ ಕಾಳಿಂಗರಾವ್ ಧಣಿ. ಮಧುರ, ಏನ್ ಮಾತಾಡ್ತಾ ಇದೀಯ ಮಧುರ? ಆ ದುಷ್ಟ ಕಾಳಿಂಗರಾವ್ ನಿನ್ನ ಗಂಡನ ಯಾರ ಕೈಯಿಂದ ತಾಳಿ ಕಟ್ಸ್ಕೊಂಡ್ ಬಂದಿದ್ಯಮ್ಮ? ಯಾರ ಕೈಯಿಂದ ತಾಳಿ ಕಟ್ಸ್ಕೊಂಡ್ ಬಂದಿದ್ಯಾ? ಅಣ್ಣ, ಇದೇನ್ ಹೇಳ್ತಾ ಇದೀಯ? ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ ಅವರು. ಮುತ್ತೈದೆಯಾಗಿ ನಿನ್ನ ಆಶೀರ್ವಾದ ಪಡಿಬೇಕಂತ ನಾನು ಬಂದ್ರೆ ಇನ್ನು ಯಾಕೆ ತಾಳಿ ಕಟ್ಟಿಸ್ಕೊಂಡು ಬಂದೆ ಅಂತ ನನ್ನ ಮೇಲೆ ಕೋಪಿಸ್ಕೊಳ್ತಾ ಇದ್ದೀಯ? ಯಾಕೆ? ಕೋಪ ಮಾಡ್ಬೋದೆ, ಮತ್ತೇನು ಮಾಡ್ಲಿ ತಾಯಿ? ಮಾಡ್ಬೋದೆ, ಮತ್ತೇನು ಮಾಡ್ಲಿ? ತುತ್ತು ಹಾಕಿ ಬೆಳೆಸಿದ ಅಣ್ಣನ ಕತ್ತನ್ನೇ ಕೊಯ್ದು ಬಿಟ್ಟಿಯಲ್ಲ ತಾಯಿ ನೀನು. ಕತ್ತನ್ನೇ ಕೊಯ್ದು ಬಿಟ್ಟಿಯಲ್ಲ. ಅಣ್ಣ, ಯಾಕೆ ರೀತಿ ಮಾತಾಡ್ತಿದ್ದೆ? ಅಂದ್ರೆ ನನ್ನ ಗಂಡ ಹೀನವಾದವನೇ? ನನ್ನ ಗಂಡನ ಮನೆತನ ಹೀನವಾದದ್ದೇ? ಇಲ್ಲ, ಖಂಡಿತ ಇಲ್ಲ. ನನ್ನ ಗಂಡನ ಮನೆತನ ಹೀನವಾದದ್ದೇ ಆದ್ರೂ ನನ್ನ ಗಂಡ ಹೃದಯವಂತ. ನೋಡ್ತಾಯಿ, ನಿನ್ನ ಗಂಡ ನಿನ್ನ ದೃಷ್ಟಿಯಲ್ಲಿ ಮುಡಿವಂತನೇ ಇರಬಹುದು, ಆದ್ರೆ ಈ ಸಮಾಜದ ದೃಷ್ಟಿಯಲ್ಲಿ ಅವನ ಮಾತಿನಲ್ಲಿ ಹಿಡಿತ
ಕಾಮುಕ ಕಣಮ್ಮ, ಒಬ್ಬ ಕಾಮುಕ. ಇಲ್ಲ, ನೀನ್ ಹೇಳ್ತಿರೋ ಮಾತು ಸುಳ್ಳು. ನನ್ನ ಗಂಡ ಕೊಲೆಗಡಕನೆ. ಇಲ್ಲ, ಇದನ್ನು ಮಾತ್ರ ನಾನು ನಂಬೋದಿಲ್ಲ. ಇದಕ್ಕೆ ಏನ್ ಸಾಕ್ಷಿ? ಹೇಳಣ್ಣ, ಹೇಳು. ಸಾಕ್ಷಿ? ಸಾಕ್ಷಿ ಬೇಕಾ ತಾಯಿ ನಿನಗೆ? ಸಾಕ್ಷಿ ಬೇಕಾ? ನೀನು ಚಿಕ್ಕವಳಿದ್ದಾಗ ನಿನಗೆ ತುತ್ತುಟ್ಟು ದೊಡ್ಡವಳನ್ನಾಗಿ ಮಾಡಿದಳ ನನ್ನ ಹೆಂಡತಿ. ಅವಳು ನಿನಗೇನಾಗ್ಬೇಕಮ್ಮ? ಅವಳು ನಿನಗೇನಾಗ್ಬೇಕು? ಚಿಕ್ಕಂದಿನಿಂದ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡವಳು ನನ್ನ ಅತ್ತಿಗೆ. ಅವಳು ನನ್ನ ಪಾಲಿಗೆ ಹೆತ್ತ ತಾಯಿನೇ ಸರಿ. ತಾಯಿ, ಹೆತ್ತ ತಾಯಿ, ನಿಜ ತಾನೇ? ನಿಜ ತಾನೇ? ನಿಜ ಅಣ್ಣ, ನಿಜ. ನಿನ್ನ ಹೆತ್ತ ತಾಯಿಯನ್ನ ಬೇರೆಯವರಿಂದ ಶೀಲಹರಣ ಮಾಡಿಸಿ ನದಿ ದಡದಲ್ಲಿ ಬಿಸಾಡಿದಂತ ಹೀನ ಕರ್ಮ ನಿನ್ನ ಗಂಡ. ಏನ್ ಹೇಳ್ತಾ ಇದೀಯಣ್ಣ ನೀನು? ಅಂದ್ರೆ ನನ್ನ ಅತ್ತಿಗೆಯನ್ನ ಕೊಲೆ ಮಾಡಿದವನು ನನ್ನ ಗಂಡನೇ. ನಿಜ ತಾಯಿ, ನಿಜ. ನೀನು ಅಂತವನ ಹೆಂಡತಿಯಾಗಿ 100 ಕಾಲ ಬಾಳೋದಕ್ಕಿಂತ ಬದುಕಿರೋವರೆಗೂ ವಿಧವೆಯಾಗಿ ನನ್ನ ಮನೆಯಲ್ಲಿ ಬಾಳ್ತಾಯಿ. ಅವನು ಕಟ್ಟಿರೋ ತಾಳಿಯನ್ನು ಹರಿದು ಬಿಸಾಡು. ಅವನು ಕಟ್ಟಿರೋ ತಾಳಿಯನ್ನು ಹರಿದು ಹಾಕು ತಾಯಿ. ಅವನು ಕಟ್ಟಿರೋ ತಾಳಿಯನ್ನು ಹರಿದು ಹಾಕು. ಇಲ್ಲ ಅಣ್ಣ, ಇಲ್ಲ. ಎಂತ ಮಾತು ಹೇಳ್ತಾ ಇದೆಯಣ್ಣ? ಅಗ್ನಿ ಸಾಕ್ಷಿಯಾಗಿ ನನ್ನ ಗಂಡನೇ ದೇವರು ಅಂತ ಅವರ ಕೈಯಿಂದ ನನ್ನ ಕೊರಳಿಗೆ ತಾಳಿ ತಾಳಿ ಕಟ್ಟಿದ ಗಂಡ ಕಳ್ಳನೇ ಆಗಿರಲಿ, ಸುಳ್ಳನೇ ಆಗಿರಲಿ, ಕೊಲೆಗಡಕನೇ ಆಗಿರಲಿ, ಆದ್ರೆ ಒಂದು ಸಾರಿ ಕೊರಳಿಗೆ ತಾಳಿ ತಾಳ ಮೇಲೆ ಅವನೇ ಅವಳ ಪಾಲಿನ ಸರ್ವಸ್ವ. ಅಂಥದ್ರಲ್ಲಿ ತಾಳಿ ಕಿತ್ತು ಹಾಕು ಅಂತ ಹೇಳ್ತಾ ಇದೆಯಲ್ಲ. ಇಲ್ಲ, ಖಂಡಿತ ಇಲ್ಲ. ಇದು ಹೆಣ್ಣಿನ ಧರ್ಮ ಅಲ್ಲ. ಧರ್ಮ 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 ಅಲ್ಲ, ಅದು ನಿನ್ನ ಕರ್ಮ. ಕರ್ಮ. ನೀನು ಎಷ್ಟೇ ಧರ್ಮದಿಂದ ನಡೆದುಕೊಂಡ್ರು ಅವನ ಮಾಡಿದ ಕರ್ಮ ಅವನನ್ನು ಎಂದೂ ಬಿಡೋದಿಲ್ಲ. ಅವನನ್ನು ನಾನು ಬಲಿ ತೆಗೆದುಕೊಳ್ಳದೆ ಬಿಡೋನೇ ಅಲ್ಲ. ಅವನನ್ನು ನಾನು ಬಲಿ ತೆಗೆದುಕೊಳ್ಳದೆ ಬಿಡೋನೇ ಅಲ್ಲ. ಬೇಡ, ದಯವಿಟ್ಟು ಈ ಮಾತಾಡ್ಬೇಡ. ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿಸಿಕೊಂಡ ಮೇಲೆ ನನ್ನ ಗಂಡ ಎಂತವನೇ ಆಗಿರ್ಲಿ, ಅವನನ್ನ ಕಾಪಾಡೋದು ನನ್ನ ಧರ್ಮ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅವನ ಜೊತೆ ಜೀವನ ಮಾಡಬೇಕಾದದ್ದು ನನ್ನ ಧರ್ಮ. ಅಂಥದ್ರಲ್ಲಿ ನೀನೇನಾದ್ರೂ ನನ್ನ ಗಂಡನನ್ನ ಮುಟ್ಟಲು ಬಂದರೆ ಅಣ್ಣ ಅನ್ನೋದನ್ನ ಮರಿಬೇಕಾಗುತ್ತೆ. ನೋಡೋಣ, ನಿನ್ನ ಪಾಲಿಗೆ ನಿನ್ನ ಹೆಂಡತಿ ಸತ್ತಿರಬೇಕು. ಅವಳ ಪ್ರಾಣದ ಪ್ರತಿಕಾರ ನಿನ್ನ ಮನಸ್ಸಲ್ಲಿರಬಹುದು. ಆದ್ರೆ ನನ್ನ ಗಂಡನ ಪ್ರಾಣ ಉಳಿಸೋದು ನನ್ನ ಕರ್ತವ್ಯ. ಅಂದ್ರೆ ಈ ಮನೆಯ ಮಮಕಾರವನ್ನ ಮರೆತೇ ಬಿಟ್ಟಿಯ ನೀನು? ಈ ಮನೆಯ ಮಮಕಾರವನ್ನ ಮರೆತು ಬಿಟ್ಟಿಯಾ? ಇಲ್ಲ ಅಣ್ಣ, ಇಲ್ಲ. ಈ ಮನೆಯ ಬಗ್ಗೆ ಮಮಕಾರ ನನಗಿದೆ. ಅದಕ್ಕಿಂತ ಮುಂಚೆ ನನ್ನ ಧರ್ಮ, ನನ್ನ ಗಂಡ, ಅವನು ಎಂತವನೇ ಆಗಿರ್ಲಿ, ಅವನ ಹಿಂದೆ ಇರಬೇಕಾದದ್ದು ನನ್ನ ಕರ್ತವ್ಯ. ನನ್ನ ಗಂಡನನ್ನ ಕೊಲೆ ಮಾಡ್ತೀನಂತ ಹೇಳ್ದವ ನೀನು. ಇನ್ನು ಮುಂದೆ ನನ್ನ ಪಾಲಿಗೆ ನೀನು ನನ್ನ ವೈರಿ. ನನ್ನ ವೈರಿ ಆದ ಮೇಲೆ ನನ್ನ ವೈರಿ ಮುಂದೆ ನಿಂತು ಮಾತಾಡೋದು ತಪ್ಪು. ಕೊನೆಯದಾಗಿ ಹೇಳ್ತಾ ಇದ್ದೀನಣ್ಣ, ನಾಳೆ ನನ್ನ ಗಂಡ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಕಸ್ಮಾತ್ ನೀನೇನಾದ್ರೂ ಅಲ್ಲಿಗೆ ಬಂದು ನನ್ನ ಗಂಡನನ್ನ ಮುಟ್ಟಿದ್ದೇ ಆದ್ರೆ ಅವನ ದೇಹದಿಂದ ಒಂದೇ ಒಂದು ಹನಿ ರಕ್ತ ಕೆಳಗೆ ಬಿದ್ದಿದ್ದೇ ಆದ್ರೆ ನೀನು ಅಣ್ಣ ಅನ್ನೋದನ್ನ ಮರೆತು ನಿನ್ನ ರುಂಡವನ್ನೇ ಚೆಂಡಾಡಬೇಕಾದಿತ್ತು. ಎಚ್ಚರಿಕೆಯಿಂದ ಇರಬೇಕಾದವನು ನಾನಲ್ಲ ಮಧುರ. ಎಚ್ಚರಿಕೆಯಿಂದ ಇರಬೇಕಾದವಳು ನೀನು. ಯಾವುದೇ ಕಾರಣಕ್ಕೂ ನಿನ್ನ ಗಂಡನನ್ನ ಬಿಡೋ ಮಾತೇ ಇಲ್ಲ.
ಗಂಡನನ್ನ ಬಿಡೋ ಮಾತೇ ಇಲ್ಲ. ನಿಜ ಜೀವನದಲ್ಲಿ ನಾವಿಬ್ರು ಅಣ್ಣ ತಂಗಿ, ಆದ್ರೆ ಆ ವಿಧಿ ಆಟದಲ್ಲಿ ನಾವಿಬ್ಬರು ಬದ್ಧ ವೈರಿಗಳು. ನೀನು ಎಷ್ಟೇ ಹೋರಾಡಿದ್ರು